ಕಾಮಿಯನ್ನು ಎಸಗಿರ್ತಕ್ಕಂಥ ಆರೋಪಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ವಿಕೃತ ಕಾಮಿಯಾಗಿರ್ತಕ್ಕಂಥ ಆರೋಪಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಆತ್ಮೀಯರೇ, ಇವತ್ತು ನಾವು ಮುಧೋಳ ತಹಶೀಲ್ದಾರ್ ಕಚೇರಿ ಮುಂದ್ಗಡೆ ನಮ್ಮ ಮುಸ್ಲಿಂ ಬಾಂಧವರ ಸೌಹಾರ್ದ ವೇದಿಕೆ ವತಿಯಿಂದ ಏನು ಮುಧೋಳ ಪಟ್ಟಣದಲ್ಲಿ ಒಬ್ಬ ವಿಕೃತ ಕಾಮಿ ಎಸಗಿರ್ತಕ್ಕಂಥ ಒಂದು ದೌರ್ಜನ್ಯ ಏನಿದೆ, ಅತ್ಯಾಚಾರ ಪ್ರಯತ್ನ ಏನಿದೆ, ಆ ಪ್ರಯತ್ನ ಮಾಡಿರ್ತಕ್ಕಂಥ ವಿಕೃತ ಕಾಮಿಗೆ ಕಠಿಣವಾದ ಶಿಕ್ಷೆಯನ್ನ ಒದಗಿಸಬೇಕಂತೇಳಿ ಎಲ್ಲ ಬಾಂಧವರು ಇಲ್ಲಿ ಸೇರಿ ಪ್ರತಿಭಟನೆಯನ್ನ ಮಾಡತಕ್ಕಂಥಕ್ಕೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ವಿಕೃತ ಕಾಮಿಗಳಿಗೆ, ಇಂಥ ಆರೋಪಿಗಳಿಗೆ ಯಾವುದೇ ಜಾತಿ ಇರುವುದಿಲ್ಲ, ಯಾವುದೇ ಧರ್ಮ ಇರುವುದಿಲ್ಲ. ಇಂಥ ಆರೋಪಿಗಳು ಇಡೀ ದೇಶಾದ್ಯಂತ ಇದ್ದಾರೆ. ನಮ್ಮ ಮುಧೋಳ ತಾಲೂಕಿನಲ್ಲೂ ಸಹಿತ ಹಲವಾರು ಪ್ರಕರಣಗಳನ್ನ ಪೊಲೀಸ್ ಇಲಾಖೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಎಲ್ಲ ಜಾತಿ ಧರ್ಮದಲ್ಲಿಯೂ ಸಹಿತ ಸಣ್ಣ ಹೆಣ್ಮಕ್ಕಳಿಗೆ, 18 ವರ್ಷದ ಒಳಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಸಾಕಷ್ಟು ಪ್ರಕರಣಗಳಲ್ಲಿ ಇಂಥ ವಿಕೃತ ಕಾಮಿಗಳು ಎಲ್ಲ ಜಾತಿ ಸಮಾಜಗಳಲ್ಲಿ, ಎಲ್ಲ ಧರ್ಮಗಳಲ್ಲಿಯೂ ಸಹಿತ ಇದ್ದಾರೆ. ಇದನ್ನ ನಾವು ಖಂಡಿಸಿ, ಈ ರೀತಿಯಾಗಿರ್ತಕ್ಕಂಥ ಆರೋಪಿಗಳು ಯಾವುದೇ ಜಾತಿಯವರು ಇರಲಿ, ಯಾವುದೇ ಧರ್ಮದವರು ಇರಲಿ, ಯಾವುದೇ ಪಂಗಡಕ್ಕೆ ಸೇರಲಿ, ಅಂತವರಿಗೆ ಕಠಿಣವಾದ ಶಿಕ್ಷೆಯನ್ನ, ಕಠಿಣವಾದ ಕಾನೂನು ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕಂತ ನಾವೆಲ್ಲರೂ ಆಗ್ರಹ ವ್ಯಕ್ತಪಡಿಸ್ತೀವಿ. ಆದ್ರೆ ಬಂಧುಗಳೇ, ಕೆಲವು ಜನ ಏನಿದ್ದಾರೆ ಅಂತಂದ್ರೆ ಈ ಕೋಮು ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಜನ, ಅಂತವರ ವಿಚಾರಧಾರೆಗಳ ಮನಸ್ಥಿತಿಯನ್ನು ನಾವು ಖಂಡಿಸಬೇಕಾಗಿದೆ. ಕೇವಲ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕೋಮಿಗೆ ಸೇರಿದ ತಕ್ಷಣ ಬಹಳ ದೊಡ್ಡ ಅನ್ಯಾಯ ಆಗಿದೆ ನಮಗಂತೇಳಿ ಒಂದು ಧರ್ಮಕ್ಕೆ ಅದನ್ನು ಕಟ್ಟುವಂತ ಕೆಲಸವನ್ನ ಈ ನಮ್ಮ ನಗರದಲ್ಲಿ ನಡೀತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈಗ ಕಳೆದ 8 ದಿನದಿಂದ ಒಂದು ಪ್ರಕರಣ ದಾಖಲಾಯಿತು ಲೋಕಾಪುರ ಪಟ್ಟಣದಲ್ಲಿ. 4 ಜನ ಕೂಡಿ 16 ವರ್ಷದ ಹೆಣ್ಮಕ್ಳಿಗೆ ಮಾಡಿದ್ರು. ಅವಾಗ ಈ ಕೋಮುವಾದಿ ಸಂಘಟನೆಗಳಿಗೆ ನೆನಪಾಗಲಿಲ್ಲ, ಹೋರಾಟ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬರಲಿಲ್ಲ ಅವರಿಗೆ. ಯಾವುದೇ ಒಂದು ಕೋಮಿಗೆ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಒಂದು ಧರ್ಮಕ್ಕೆ, ಒಂದು ಧರ್ಮವನ್ನು ಅವಹೇಳನ ಮಾಡಬೇಕನ್ನುವ ಏಕೈಕ ಉದ್ದೇಶದಿಂದ ಒಂದು ಧರ್ಮವನ್ನ ಒಂದು ಕೆಟ್ಟ ರೀತಿಯಾಗಿರ್ತಕ್ಕಂಥ ಬಿಂಬಿಸುವಂತ ಪ್ರಯತ್ನವನ್ನ ಮಾಡತಕ್ಕಂಥ ಈ ಕೋಮುವಾದಿ ಸಂಘಟನೆಗಳಿಗೆ ನಾವು ಧಿಕ್ಕಾರವನ್ನ ಹೇಳಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ತಾಕತ್ತೇನಾದ್ರಿಂದ ರಾಜಕೀಯ ಮಾಡೋದಾಗಿದ್ರೆ ನೀವು ರಾಜಕಾರಣ ಪಕ್ಷಗಳಲ್ಲಿ ಮಾಡ್ರಿ, ರಾಜಕೀಯ ವೇದಿಕೆಗಳಲ್ಲಿ ಮಾಡ್ರಿ. ನೀವು ಈ ಏನು ಕಳೆದ 8 ದಿನದಿಂದ ಮುಧೋಳ ಪಟ್ಟಣದಲ್ಲಿ ಮಾಡ್ತಕ್ಕಂಥ ಅಹಿತಕರ ಘಟನೆಗಳನ್ನ ನಾವು ಖಂಡಿಸ್ತಿದ್ದೀವಿ. ಯಾವ ರೀತಿ ಅಂತಂದ್ರೆ ಎಲ್ಲ ಜಾತಿ ಧರ್ಮಗಳು ಉತ್ಸವಗಳನ್ನ ಮಾಡಬೇಕಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಒಂದು ಪಕ್ಷವನ್ನ ಟಾರ್ಗೆಟ್ ಮಾಡಿ, ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿ, ಒಬ್ಬ ಸ್ವತಂತ್ರ ಹೋರಾಟಗಾರನ ಟಾರ್ಗೆಟ್ ಮಾಡಿ ಅವಹೇಳನ ಮಾಡಬೇಕು, ನಗರದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡಬೇಕನ್ನೋ ಉದ್ದೇಶ ಹೊಂದಿರತಕ್ಕಂಥವ್ರಿಗೆ ಯಾವುದೇ ಇಲಾಖೆ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಒಬ್ಬ ಸ್ವತಂತ್ರ ಹೋರಾಟಗಾರನ ಬಗ್ಗೆ ಅವಹೇಳನಕಾರಾಗಿ ಮಾತಾಡಿರ್ತಕ್ಕಂಥ ನೀಚ ಮನಸ್ಥಿತಿಯವರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಯುವಕರಿಗೆ ಇವತ್ತು ನೀವು FIR ಅನ್ನು ದಾಖಲು ಮಾಡಿದಿರಲ್ಲ, ಇದು ಒಬ್ಬ ಸ್ವತಂತ್ರ ಹೋರಾಟಗಾರ ಮಾಡಿರ್ತಕ್ಕಂಥ ಅನ್ಯಾಯ ಅಂತಕ್ಕಂಥದ್ದು ನಾವು ಯಾರು ಮರಿಬಾರದು. ಯಾರು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿತ್ತು, ಯಾರು ಈ ನಾಡಿಗಾಗಿ ಹೋರಾಟ ಮಾಡಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ನಾಯಕನ ಪರವಾಗಿ ಯುವಕರು ಬೀದಿಗಿಳಿದು ಹೋರಾಟ ಮಾಡಿದ್ರೆ ಅದನ್ನ ನೀವು ಸಹಿಸಿಕೊಳ್ಳೋದಕ್ಕೆ ಅಂತವ್ರ ಮೇಲೆ ನೀವು ಪ್ರಕರಣವನ್ನು ದಾಖಲು ಮಾಡಿದ್ರಿ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಅದೇ ಒಂದು ನೆಪ ಇಟ್ಕೊಂಡು ಏನು ನಾಳೆ ಪ್ರತಿಭಟನೆ ಕರೆ ಕೊಟ್ಟು ಮುಧೋಳದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡಬೇಕಂತ ಉದ್ದೇಶ ಹೊಂದಿರತಕ್ಕಂಥ ಕೋಮುವಾದಿಗಳಿಗೆ ನಾವು ಸ್ಪಷ್ಟತೆಯನ್ನು ನೀಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಅಂತಕ್ಕಂಥದ್ದಿದ್ರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಓದ್ಕೊಂಡು ನೀವು ಬಂಧುಗಳೇ, ಅದಕ್ಕಾಗಿ ಇವತ್ತು ನಾವು ಮುಸ್ಲಿಂ ಅಲ್ಪಸಂಖ್ಯಾತರ ಘಟಕದಿಂದ ಸೌಹಾರ್ದ ವೇದಿಕೆಯಿಂದ ಏನು ಬಯಸ್ತಾ ಇದೀವಿ ಅಂದ್ರೆ ಶಾಂತಿಯನ್ನ ಬಯಸ್ತಾ ಇದೀವಿ, ನೆಮ್ಮದಿಯನ್ನ ಬಯಸ್ತಾ ಇದೀವಿ. ಸಂವಿಧಾನದ ಪ್ರಕಾರ ನಾವೆಲ್ಲರೂ ಸಹಿತ ಸಹೋದರಂತೆ ಬದುಕಬೇಕು, ಶರಣ ತತ್ವಗಳು ಸೂಫಿ ಸಂತರ ವಿಚಾರಧಾರದಲ್ಲಿ ಬದುಕಬೇಕಂತ ವಿಚಾರವನ್ನು ಇಟ್ಕೊಂಡವರು ನಿಮ್ಮ ರಾಜಕೀಯ ತೆವಲಿಗಾಗಿ ಅಲ್ಪಸಂಖ್ಯಾತ ಸಮುದಾಯವನ್ನ ಟಾರ್ಗೆಟ್ ಮಾಡಿ ನೀವೇನು ಪ್ರತಿಭಟನೆಗಳ ಮಾಡೋದು, ಅವಹೇಳನಕಾರಿ ಮಾಡೋದು, ಯಾವುದಾದ್ರೂ ಜಿಲ್ಲೆಯಿಂದ ಕರೆಸಿ ನಮ್ಮ ಮುಧೋಳದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡತಕ್ಕಂತ ವ್ಯಕ್ತಿಗಳಿಗೆ ಪೊಲೀಸ್ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕು. ಒಂದು ಕಣ್ಣಿಗೆ
ಎಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣವನ್ನ ಒರೆಸುವಂತ ಕೆಲಸ ಏನಾಗ್ತಾ ಇದೆ ಈ ಪಟ್ಟಣದಲ್ಲಿ ಇರ್ತಕ್ಕಂಥ ಈ ನಗರದಲ್ಲಿ ಇರ್ತಕ್ಕಂಥ ಎಲ್ಲರೂ ನಾವು ಗಮನಿಸ್ತಾ ಇದ್ದೀವಿ. ಕೆಲವರು ಇಡೀ ಮುದೋಳಕ್ಕೆ ಬೆಂಕಿ ಹಚ್ಚಿದ್ರೆ ಅವ್ರ ಮೇಲೆ ವ್ಯಾಪಾರ ಇಲ್ಲ. ಕೆಲವರು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಆತನಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಕೇಳಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆತನ ಪ್ರಕರಣವನ್ನು ಕೈಗೊಳ್ಳಲಾಗ್ತಾ ಇದೆ ಬಂಧುಗಳೇ. ಹಾಗಾಗಿ ಇವತ್ತು ನಾವೇನ್ ಮಾಡ್ತಾ ಇದ್ವಿ, ಒಂದು ಒಳ್ಳೆ ಸಂದೇಶ. ನಮ್ಮೆಲ್ಲ ತಾಯಂದ್ರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲ ಯುವಕ ಮಿತ್ರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಯಾರು FIR ದಾಖಲು ಮಾಡಿ ಆರೋಪಿಗಳಾದ್ರೆ ಅವರು ಸಹಿತ ಈ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ. ನಾವು ಬಯಸ್ತಾ ಇರೋದಷ್ಟೇ, ಆರೋಪಿಗಳಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ವಿಧಿಸಬೇಕು ಮತ್ತು ಅಹಿತಕರ ಘಟನೆ ಆಗಲಿಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥದನ್ನ ಮಾನ್ಯ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಮನವಿಯನ್ನ ಮಾಡಿ ನಾವೆಲ್ಲ ಬಂದಿದ್ದೀವಿ. ಎಲ್ಲರಿಗೂ ಈ ಒಂದು ಪ್ರತಿಭಟನೆ ಉದ್ದೇಶವನ್ನ ಅರ್ಥ ಮಾಡ್ಕೋಬೇಕು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಅಂತ ಈ ಪ್ರತಿಭಟನೆ ಮೂಲಕ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಜೈ ಭೀಮ್.